ತುಂಬಾ ಚೆನ್ನಾಗೈತೆ. ಫುಲ್ ಫ್ಯಾಮಿಲಿ ಅಲ್ಲೇ ಕುತ್ಕೊಂಡು ಫಿಲಂ ನೋಡ್ಬೋದು ಅಂತ ತುಂಬಾ ಚೆನ್ನಾಗಿದ್ದಾರೆ. ಏನ್ ಇಷ್ಟ ಆಯ್ತು? ಎಲ್ಲ ಮ್ಯೂಸಿಕ್ ಇಷ್ಟ ಆಯ್ತು. ಅವರು ಎಲ್ಲ ಆರ್ಟಿಕ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ ಸ್ಟೋರಿ. ತುಂಬಾ ಒಂಥರ ಬೇರೆ ಒಂದು ನಾವೇನೋ ಟೆನ್ಷನ್ಸ್ ಅಲ್ಲಿ ಇದ್ದಾಗ ಒಂಥರ ಪೀಸ್ಫುಲ್ ಆಗಿ ಕೂರೋ ತರ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಎಲ್ರು ನೋಡುವಂತ ಫಿಲ್ಮ್ ಇಷ್ಟ ಆಯ್ತು. ಸರ್ ನಮಸ್ಕಾರ. ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ. ಇವತ್ತು ಏನಪ್ಪಾ ಅಂತಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಈ ಡೈವರ್ಸು ಅಂತ ಅದು ಇದು ಅಂತ ಹೋಗ್ತಾರೆ. ದಯವಿಟ್ಟು ಈ ಸಿನಿಮಾ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ತುಂಬಾ ಖುಷಿ ಆಗಿದೆ ಸರ್. ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ತುಂಬಾ ಹಾಡುಗಳು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ವಿಭಿನ್ನವಾಗಿದೆ ಹಾಡುಗಳು, ಸ್ಟೋರಿ ಚೆನ್ನಾಗಿದೆ ಸರ್. ಸಿನಿಮಾ ಮಾತ್ರ ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು. ನೋಡಿದೀನಿ, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಕೈಂಡ್ ಆಫ್ ಲೈಕ್ ನಮ್ ಲೈಫ್ ಆಲ್ಮೋಸ್ಟ್ ಸಿಂಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಸ್ಟೋರಿ. ನಾವು ಹಂಗೆ ಫಸ್ಟ್ ಆಮೇಲೆ ಫ್ಯಾಮಿಲಿಗೋಸ್ಕರ ಲೈಕ್ ಇಂಟರ್ ಕ್ಯಾಸ್ಟ್ ಆಗಿರೋದ್ರಿಂದ ಆಮೇಲೆ ಫ್ಯಾಮಿಲಿಗೋಸ್ಕರ ಮತ್ತೆ ಇನ್ನೊಂದ್ಸಲ ಆಲ್ಮೋಸ್ಟ್ 3 ಮತ್ತೆ ನಮ್ದು ಸೇಮ್ ಆಗಿದೆ. ಸೊ ಇನ್ನೊಂದು ವಿಷಯ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವರದ್ದು ಆಲ್ಮೋಸ್ಟ್ 10 years ಕೆಳಗೆ ಫಿಲ್ಮ್ ಬಂದಿತ್ತು ಮಿಲನ ಅಂತ. ಸೊ ಹೆಚ್ಚು ಕಮ್ಮಿ ಆ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ. ನಾನಿ ಸ್ವಲ್ಪ ಪಂಚ್ ಆಫ್ ಕಾಮಿಡಿ ತುಂಬಾ ಚೆನ್ನಾಗಿದೆ. ರವಿಶಂಕರ್ ಸೀರಿಯಸ್ಗೂ ಸೂಟ್ ಆಗ್ತಾರೆ, ಕಾಮಿಡಿಗೂ ಸೂಟ್ ಆಗ್ತಾರೆ. ಅವರು ಕ್ಲೈಮ್ಯಾಕ್ಸ್ ಮುಂಚೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಈ ಇಂಟರ್ವಲ್ ಬರ್ಬೇಕಾದ್ರೂ ಸಡನ್ ಇಂಟರ್ವಲ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಮನೇಲಿ ಯಾರು ನೋಡ್ಬೇಡಿ. ಸ್ಮಾಲ್ ವಿಷಯಕ್ಕೆ ಡಿವೋರ್ಸ್ ಆಗೋ ರೀಸನ್ ಅಲ್ಲಿ ಈ ಜನರೇಷನ್ ಆಕ್ಚುಲಿ ರಿಲೇಶನ್ಶಿಪ್ ವ್ಯಾಲ್ಯೂ ಇಲ್ಲ. ಸೊ ಬೇಗ ಲವ್ ಇದೊಂದು ಮಾಡ್ಕೊಂತಾರೆ, ಬೇಗ ಸಪರೇಟ್ ಆಗ್ತಾರೆ. ಡೆಫಿನೆಟ್ಲಿ ಸಣ್ಣ ವಿಷಯ ದೊಡ್ಡದು ಮಾಡಬಾರ್ದು ಅಂತ ಹೇಳಿದ್ರು ಎಲ್ಲ ಒಳ್ಳೆ ಮೆಸೇಜ್. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಹೀರೋಯಿನ್ ಆಕ್ಟಿಂಗ್ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು.